ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕುರ್ಚಿ ಕದನ ಮಧ್ಯೆ ಮತ್ತೊಂದು ಮಹಾ ಸಂಚಲನ. ಡಿಕೆ ಶಿವಕುಮಾರ್ರನ್ನ ದಿಢೀರ್ ಭೇಟಿಯಾಗಿದ್ದಾರೆ ಕೆಎನ್ ರಾಜಣ್ಣ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿರುವಂಥದ್ದು. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು. ಒಂದು ಕಡೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತ ಅವ್ರು ಹೇಳ್ತಾ ಇದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಂದ ಅಂತಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರನ್ನ ದಿಢೀರ್ ಅಂತ ಉಚ್ಚಾಟಿತರಾದಂಥ ಶಾಸಕ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ. ಬಹಳ ದಿನಗಳ ನಂತರ ಘಟಾನುಘಟಿಗಳ 1-to-1 ಮೀಟಿಂಗ್ ಆಗಿದೆ. ಡಿಕೆಶಿ ಖಾಸಗಿ ಅತಿಥಿ ಗೃಹದಲ್ಲಿ ರಾಜಣ್ಣ ಡಿಕೆಶಿ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಬಗ್ಗೆ ಇಬ್ಬರು ನಾಯಕರ ಸೀಕ್ರೆಟ್ ಮೀಟಿಂಗ್ ಆಗಿದೆ. ಡಿಕೆಶಿ ಸಿಎಂ ಆದರೆ ನಾನು ಸಚಿವನಾಗಲ್ಲ ಎಂದಿದ್ದಂಥ ರಾಜಣ್ಣ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ರಾಜಣ್ಣ ಹೇಳಿದ್ದಾರೆ. ಯಾವಾಗಲೂ ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಿದ್ದಂಥ ಕೆಎನ್ ರಾಜಣ್ಣ, ಹಾವು ಮುಂಗುಸಿ ಅಂತಿದ್ದ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಈಗ ದಿಢೀರ್ ಅಂತ ಭೇಟಿಯಾಗಿದ್ದಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಪಟ್ಟದ ಫೈಟ್ ನಡುವೆ ಇಬ್ಬರ ಭೇಟಿ ಭಾರಿ ಕುತೂಹಲಕ್ಕೆ ಈಡು ಮಾಡಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಡಿಕೆಶಿ ಖಾಸಗಿ ಅತಿಥಿ ಗೃಹದಲ್ಲಿ ರಾಜಣ್ಣ ಮತ್ತು ಡಿಕೆಶಿ ರಹಸ್ಯ ಸಭೆ ನಡೆಸಿರುವಂಥದ್ದು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಹಾವು ಮುಂಗ್ಸಿ ಅಂತಿದ್ದಂಥ ಡಿಕೆಶಿ ಮತ್ತು ರಾಜಣ್ಣ ದಿಢೀರ್ ಭೇಟಿ ಕೊಟ್ಟು ಈಗ ಸಭೆ ನಡೆಸಿದ್ದಾರೆ. ಏನಿದು? ಕಾರ್ತಿಕ್, ಕಳೆದ 6 ತಿಂಗಳಿಂದ ಡಿಕೆ ಶಿವಕುಮಾರ್ ಮತ್ತೆ ರಾಜಣ್ಣ ಅವರ ನಡುವೆ ಇದ್ದಂತಹ ಬಾಂಧವ್ಯ ಬಹಳಷ್ಟು ಹದಗೆಟ್ಟಿತ್ತು. ಪ್ರತಿದಿನವೂ ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ರಾಜಣ್ಣ ಅವರು ಹಲವು ಬಾರಿ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರಲ್ಲೂ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತ ಒಂದು ಸಂದರ್ಭದಲ್ಲಿ ಹಠಕ್ಕೆ ಬಿದ್ದಿರುವಂತಹ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಆಗ್ಲೇಬಾರ್ದು ಅನ್ನುವಂಥದ್ದು ಹಾಗೂ ಸಿದ್ದರಾಮಯ್ಯ ಅವರು ಈ ಅವಧಿಯನ್ನ ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ಪದೇ ಪದೇ ಕೊಡ್ತಾ ಇದ್ರು. ಜೊತೆಗೆ ಇತ್ತೀಚೆಗೆ ಪಕ್ಷದ ವಿಚಾರಗಳಾಗಿರ್ಬೋದು, ಹಲವು ವಿಚಾರಗಳಲ್ಲಿ ಸಂಘಟನೆ ವಿಚಾರಗಳಲ್ಲಿ ಸಭೆಗಳನ್ನು ಕರೆದಾಗಲೂ ಕೂಡ ಅಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅನ್ನುವಂತ ಒಂದು ವಾದಗಳು ತುಮಕೂರು ಭಾಗದಿಂದ ಕೇಳಬರ್ತಾ ಇದ್ವು. ಈ ನಡುವೆ ಬಿಜೆಪಿಯ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರನ್ನ ರಾಜಣ್ಣ ಮತ್ತೆ ರಾಜೇಂದ್ರ ಇಬ್ರು ಕೂಡ ಪದೇ ಪದೇ ಭೇಟಿ ಮಾಡ್ತಿದ್ದಾರೆ ಅನ್ನುವಂತ ಒಂದು ದೂರುಗಳು ಕೂಡ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರುವಂತಹ ಒಂದು ಕೆಲಸ ರಾಜಣ್ಣ ಅವರ ವಿರೋಧಿ ಬಣ ಮಾಡ್ತಾ ಇತ್ತು. ಜೊತೆಗೆ ಕಳೆದ ವಾರ ನಡೆದಂತಹ ಅಧಿವೇಶನದಲ್ಲಿ ಬಹಳಷ್ಟು ಔತಣಕೂಟಗಳಾದವು. ಅದರಲ್ಲಿ 3-4 ಔತಣಕೂಟಗಳಲ್ಲಿ ಪ್ರಮುಖ ಪಾತ್ರವನ್ನ ರಾಜಣ್ಣ ಅವರು ವಹಿಸಿದ್ರು. ಸತೀಶ್ ಜಾರಕಿಹೊಳಿ ಅವರು ಕರೆದಂತಹ SC/ST ಗುತ್ತಿಗೆದಾರರು ಕರೆದಂತಹ ಔತಣಕೂಟ ಆಗಿರ್ಬೋದು, ಅದೇ ರೀತಿ ಶಾಸಕರು ಸಚಿವರು ಕರೆದಂತಹ ಔತಣಕೂಟ ಆಗಿರ್ಬೋದು, ಕೊನೆಯ ದಿನ ಸಿದ್ದರಾಮಯ್ಯ ಸೇರಿದಂತೆ ಆಪ್ತ ಸಚಿವರಿಗೆ ಕರೆದಂತಹ ಔತಣಕೂಟದಲ್ಲೂ ಕೂಡ ರಾಜಣ್ಣ ಅವರು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿದ್ರು. ಇದೆಲ್ಲ ಆದ ಬಳಿಕ ಸಿದ್ದರಾಮಯ್ಯ ಅವರು ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ, ನಾನೇ ಈ ಅವಧಿಯನ್ನ ಕಂಪ್ಲೀಟ್ ಮಾಡ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ನನ್ನ ಜೊತೆ ಇದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟ ಬಳಿಕ ಈ ಹಿಂದೂ ಏಕಾಏಕಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿರೋದು ನೋಡಿದ್ರೆ ಬೇರೆ ಏನಾದ್ರು ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದಾವ ಅನ್ನುವಂತ ಒಂದು ಅನುಮಾನಗಳು ಬರುವಂತದ್ದು ನಿಜ. ಅದರಲ್ಲೂ ಕಳೆದ 6-7 ತಿಂಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಜೊತೆ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ರಾಜಣ್ಣ ಅವರು ನೇರವಾಗಿ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಬಂದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕೂತು ಚರ್ಚೆ ಮಾಡಿ ಹೋಗಿರೋದು ನೋಡಿದ್ರೆ ಬಹುತೇಕ ಹಿಂದೆ ಏನು ರಾಜಕೀಯ ಸಂಬಂಧ ಇಬ್ಬರ ನಡುವೆ ಅಳಸೋಗಿತ್ತು ಅದನ್ನ ಮತ್ತೆ ಒಂದು ಮಾಡ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ರಾಜಣ್ಣ ಅವರು ಮುಂದಾದ್ರು ಅನ್ನುವಂಥದ್ದು. ಒಂದು ವೇಳೆ ಆ ರೀತಿ ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅನ್ನುವಂತ ಒಂದು ಆಸೆ ಸಹಜವಾಗಿ ರಾಜಣ್ಣ ಅವರು ಕೂಡ ಇದ್ದೇ ಇದೆ. ಹೀಗಾಗಿ ಹಳೆಯದನ್ನೆಲ್ಲ ಮರೆಯೋಣ, ಈಗ ಹೊಸ ರಾಜಕೀಯ ಸ್ನೇಹವನ್ನ ಶುರು ಮಾಡೋಣ ಅನ್ನುವಂತ ಒಂದು ರೀತಿಯಲ್ಲಿ ಮಾತುಕತೆಗಳು ಆದಂತೆ ಕಾಣಿಸ್ತಾ ಇದಾವೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಆಗ್ಬೇಕು ಅನ್ನುವಂತ ಒಂದು ಜಪವನ್ನು ಮಾಡ್ತಿದ್ದಂತಹ ರಾಜಣ್ಣ ರಾತ್ರೋರಾತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತದ್ದು ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದರ ಯಾಕಂತ ಹೇಳಿದ್ರೆ ಏಕಾಏಕಿ ಬೆಳಗ್ಗೆ ಹೊತ್ತಿಲ್ಲ ರಾಜಣ್ಣ ಅವ್ರ ಜೊತೆ ಬೇರೆ ಇನ್ಯಾರೋ ನಾಯಕರು ಇದ್ದಾಗ ಭೇಟಿ ಮಾಡಿದ್ರೆ ಬೇರೆ ರೀತಿಯಾಗಿ ಚರ್ಚೆ ಆಗಬಹುದಾಗಿತ್ತು. ಆದ್ರೆ ಈಗ 1-to-1 ಇಬ್ಬರೇ ಕೂತು ಮಾತನಾಡೋದನ್ನು ನೋಡಿದ್ರೆ
ಬಹುತೇಕ ಇಬ್ಬರು ಈಗ ಇರುವಂತಹ ರಾಜಕೀಯ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಸಮಯದಲ್ಲಿ ಭೇಟಿ ಮಾಡುವಂತದ್ದು ಸಹಜವಾಗಿ ರಾಜಕೀಯ ವಿಚಾರಗಳನ್ನ ನಾಯಕತ್ವದ ವಿಚಾರಗಳನ್ನ ಮಾಡಿರ್ತಾರೆ. ಜೊತೆಗೆ ಸಿದ್ದರಾಮಯ್ಯರ ಆಪ್ತರ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂತ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈನ್ ಹಿಟ್ ವಿಕೆಟ್ ಇವತ್ತು ರಾಜಣ್ಣ ಅವರು ಭೇಟಿ ಮಾಡಿರುವಂತದ್ದು ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.